ನಮಗೆ ಇಬ್ಬರು ಮಕ್ಕಳಿದ್ರು. ನಾವು ಕೊಡೋಕೆ ಸ್ಟಾರ್ಟ್ ಮಾಡೋದು ಮುಂಚೆ ಸರಿ ಕೊಡ್ತಿದ್ವಿ, ಮಾಮೂಲಿ ಕಾಳು ಅದೆಲ್ಲ ಇದು ಮಾಡಿ ಅದು ಅಷ್ಟೊಂದು ಚೆನ್ನಾಗಿ ತಿಂತಾ ಇರಲಿಲ್ಲ. ಈ ಸರಿ ಕೊಟ್ಟ ಮೇಲೆ ಅದು ಟೇಸ್ಟ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ತಿಂತಾಯಿದ್ದಾರೆ ಮಕ್ಕಳು. ತುಂಬ ಒಳ್ಳೆ ಪ್ರಾಡಕ್ಟು. ದಯಮಾಡಿ ಎಲ್ಲರೂ ಜಿನಿನೇ ಮಕ್ಳುಗಳಿಗೆ ಜಿನಿ ಸರಿ ಇಟ್ಟು ಕೊಟ್ಟಷ್ಟು ಮಕ್ಕಳು ತುಂಬ ಆಕ್ಟಿವ್ ಆಗಿರ್ತಾರೆ. ನಮ್ಮ ಮಕ್ಕಳು ತುಂಬ ಆಕ್ಟಿವ್ ಆಗಿದ್ದಾರೆ. ನಮ್ಮ ಹೆಸರು ಮಹೇಶ್ ಅಂತ. ಇಲ್ಲಿ ನಾವು ಸುಂಕದಕಟ್ಟೆಯಲ್ಲಿರೋದು, ಮಾಗಡಿ ರೋಡು, ಬೆಂಗಳೂರು. ನಾವು ಜಿನಿ ಸರಿ ಇಟ್ಟು ಸ್ಟಾರ್ಟ್ ಮಾಡಿ ಸುಮಾರು 3 ವರ್ಷ ಆಯಿತು. 3 ವರ್ಷದಲ್ಲಿ ನಮಗೆ ಇಬ್ಬರು ಮಕ್ಕಳಿದ್ರು. ಒಬ್ಬ ಮಗನಿಗೆ ಇವಾಗ 3 ಇಯರ್ಸ್ ಆಗಿದೆ. ಅವನಿಗೆ ಜಿನಿ ಇಟ್ಟು ಕೊಡೋಕೆ ಹಿಡಿದ್ಮೇಲೆ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಏನಾದರೂ ಒಂದು ಹೇಳಿದ್ರೆ ಅದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಥರ ಎಲ್ಲ ತುಂಬ ಆಕ್ಟಿವ್ ಆಗಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ಬೋದು, ಎಲ್ಲದರಲ್ಲೂ ಚೆನ್ನಾಗಿ ತುಂಬ ಚೆನ್ನಾಗಿ ಸರಿ ಇಟ್ಟು ಕೆಲಸ ಮಾಡ್ತಿದೆ. ಆಮೇಲೆ ಮತ್ತೆ ಸರಿ ಇಟ್ಟು ನಾವು ಕೊಡೋಕೆ ಸ್ಟಾರ್ಟ್ ಮಾಡೋದು ಮುಂಚೆ ಸರಿ ಕೊಡ್ತಿದ್ವಿ, ಮಾಮೂಲಿ ಕಾಳು ಅದೆಲ್ಲ ಇದು ಮಾಡಿ ಅದು ಅಷ್ಟೊಂದು ಚೆನ್ನಾಗಿ ತಿಂತಾ ಇರಲಿಲ್ಲ. ಈ ಸರಿ ಇಟ್ಟು ಕೊಟ್ಟ ಮೇಲೆ ಅದು ಟೇಸ್ಟ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ತಿಂತಾಯಿದ್ದಾರೆ ಮಕ್ಕಳು. ಸರಿ ಹಿಟ್ಟನ್ನ ಚೆನ್ನಾಗಿ ತಿಂದು ಇವಾಗ ತುಂಬ ಆಕ್ಟಿವ್ ಆಗಿದ್ದಾರೆ. ಏನು ಸಮಸ್ಯೆ ಇಲ್ಲ, ಬೆಳವಣಿಗೆಲ್ಲ ಅಷ್ಟೇ ಚೆನ್ನಾಗಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಜಿನಿ ಪ್ರಾಡಕ್ಟಿಗೆ ನಾವು ಟಿ ವಿ ಮುಖಾಂತರ ನೋಡಿದ್ದು, ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಅದು ರಿಸಲ್ಟ್ ಬಂದಿದೆ ನನಗೆ. ತುಂಬ ಒಳ್ಳೆ ಪ್ರಾಡಕ್ಟು. ದಯಮಾಡಿ ಎಲ್ಲರೂ ಜಿನಿನೇ ಮಕ್ಳುಗಳಿಗೆ ಜಿನಿ ಸರಿ ಇಟ್ಟು ಕೊಟ್ಟಷ್ಟು ಮಕ್ಕಳು ತುಂಬ ಆಕ್ಟಿವ್ ಆಗಿರ್ತಾರೆ. ನಮ್ಮ ಮಕ್ಕಳು ತುಂಬ ಆಕ್ಟಿವ್ ಆಗಿದ್ದಾರೆ. ನಿಮ್ಗೆ ಬೇಕಾದ್ರೆ ನೋಡ್ಬೋದು ನಮ್ಮ ಮಕ್ಕಳನ್ನ, ಅಷ್ಟು ಆಕ್ಟಿವ್ನೆಸ್ ಆಗಿ ಇಬ್ಬರು ಮಕ್ಕಳು ಅಷ್ಟೇ ಆಕ್ಟಿವ್ ಆಗಿದ್ದಾರೆ. ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀವಿ ಸರ್. ನಮ್ಮ ಫ್ರೆಂಡ್ಸ್ ಮಕ್ಳುಗಳಿಗೆಲ್ಲ ನಾವು ಸಜೆಸ್ಟ್ ಮಾಡಿದ್ದೀವಿ. ಅವರು ಅದನ್ನು ಯೂಸ್ ಮಾಡ್ತಾಯಿದ್ದಾರೆ. ಇವಾಗ ಜಿನಿ ಸರಿಯೇ ಯೂಸ್ ಮಾಡ್ತಾಯಿದ್ದಾರೆ. ಜಿನಿ ತುಂಬ ಒಳ್ಳೆ ಪ್ರಾಡಕ್ಟು, ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಜಿನಿ.